सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोऽस्तुते। ॐ ह्रीं दुं दुर्गायै नमः। ಓಂ ಶ್ರೀ ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಜೂನ್ ತಿಂಗಳ 12 ರಾಶಿಗಳ ಗೋಚಾರ ಫಲ ಹೇಗಿದೆ ಅಂತ ನೋಡೋಣ. ಮೀನರಾಶಿಯವರಿಗೆ ತುಂಬಾ ಒಳ್ಳೆ ಟೈಮ್ ಬಂದಿದೆ. ರಾಶ್ಯಾಧಿಪತಿ ಪಂಚಮಕ್ಕೆ ಬಂದಿದ್ದಾನೆ. ಉಚ್ಚ ಕ್ಷೇತ್ರ, ರಾಶ್ಯಾಧಿಪತಿ ಉಚ್ಚ ಕ್ಷೇತ್ರಕ್ಕೆ ಬಂದ ಅಂದ್ರೆ ತುಂಬಾ ಶುಭ, ಒಳ್ಳೆ ಹೆಸರು ಮಾಡುವಂತ ಟೈಮ್. ನಿಮ್ಮ ಘನತೆ ಗೌರವ ಸಮಾಜದಲ್ಲಿ ಜಾಸ್ತಿ ಆಗುವಂತಹ ಟೈಮ್ ಅಂತ ಹೇಳ್ಬೋದು. ಮೀನರಾಶ್ಯಾಧಿಪತಿ ಗುರು ಅಲ್ವಾ, ಅವನು ಉಚ್ಚ ಕ್ಷೇತ್ರದಲ್ಲಿರ್ತಾನೆ. ನೀವು ಸಿನಿಮಾ ಕ್ಷೇತ್ರದಲ್ಲಿದ್ದೀರೋ ಅಥವಾ ಯಾವುದೇ ಒಂದು ರಾಜಕೀಯದಲ್ಲಿದ್ದೀರೋ ಅಥವಾ ಬಿಸ್ನೆಸ್ ಮಾಡ್ತಾ ಇದ್ದೀರೋ, ಯಾವುದೇ ಒಂದು ಕ್ಷೇತ್ರದಲ್ಲಿ ನೀವಿದ್ರು ಕೂಡ ಅಲ್ಲಿ ನಿಮ್ಮ ಹೆಸರು ಕೀರ್ತಿ ಜಾಸ್ತಿ ಆಗತ್ತೆ. ಅಂದ್ರೆ ನೀವು ಫೇಮಸ್ ಆಗ್ತೀರಾ ಅಂತಹ ಸೂಚನೆಗಳು ನಿಮ್ಗೆ ಈ ತಿಂಗಳಲ್ಲಿ ಕಂಡು ಬರುತ್ತೆ. ಹಾಗೆ ಉದ್ಯೋಗ ಅಂತ ಬಂದಾಗ ಮುಖ್ಯವಾಗಿ ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ತುಂಬಾ ಚೆನ್ನಾಗಿದೆ. ಒಳ್ಳೆ ಲಾಭ, ನೀವು ಅನ್ಕೊಳ್ದೆ ಇರೋಷ್ಟು ಲಾಭ ಅನುಕೂಲಗಳು. 7.5 ನಡೀತಿದ್ರು ಕೂಡ ಇನ್ಮೇಲೆ ಚಿಂತೆ ಮಾಡಬೇಡಿ. ಈ ತಿಂಗಳಿಂದ ಗುರು ದೃಷ್ಟಿ ಶನಿ ಮೇಲೆ, ನಿಮ್ಮ ರಾಶಿಯಲ್ಲಿರುವ ಶನಿ ಮೇಲೆ ನಿಮ್ಮ ರಾಶಿಯ ಮೇಲೆ ಗುರು ದೃಷ್ಟಿ ಬೀಳ್ತಾ ಇದೆ. ಹಾಗಾಗಿ 7.5 ಪ್ರಭಾವ ಕೂಡ ಕಮ್ಮಿ ಆಗುತ್ತೆ. ಯಾವ ಕೆಲಸಗಳು ಅರ್ಧಕ್ಕೆ ನಿಂತು ಹೋಗಿತ್ತು ಅಥವಾ ಈ ಕೆಲಸಗಳು ಆಗಲ್ಲ ಬಿಡು ಅಂತ ಅನ್ಕೊಂಡ್ಬಿಟ್ಟಿದ್ರಿ, ಅಂತಹ ಕೆಲಸಗಳನ್ನ ಮತ್ತೆ ಮುಂದುವರಿಸುವಂತದ್ದು ಕಂಟಿನ್ಯೂ ಆಗತ್ತೆ ಕೆಲಸಗಳು. ಹಾಗೆ ನಿಮ್ಮ ಕೆಲಸದಿಂದ ನಿಮ್ಗೆ ಒಳ್ಳೆ ಲಾಭ ಕೂಡ ಬರುತ್ತೆ. ಅಪವಾದಗಳಿಂದ ಮುಕ್ತರಾಗ್ತೀರಿ. ಕೆಲವೊಂದೆಲ್ಲ ಅಪವಾದಗಳು ಬಂದಿತ್ತು ನಿಮ್ಮ ಮೇಲೆ 7.5 ನಡೆಯುವಾಗ, ಆ ತರದ್ದೆಲ್ಲ ಅಪವಾದಗಳಿಂದ ಮುಕ್ತಿಯನ್ನ ಪಡಿತೀರಾ. ಉದ್ಯೋಗ ಕ್ಷೇತ್ರದಲ್ಲಿ ಒಂದು ಬೆಳವಣಿಗೆ, ಪ್ರಮೋಷನ್ ಆಗುವ ಸಾಧ್ಯತೆ ಅಥವಾ ಸ್ಯಾಲರಿ ಜಾಸ್ತಿ ಆಗುವ ಸಾಧ್ಯತೆ ಇದೆ. 6ನೇ ಮನೆ ಅಧಿಪತಿ ರವಿ ಗ್ರಹ ತೃತೀಯ ಭಾವದಲ್ಲಿ ಇರ್ತಾನೆ 14ನೇ ತಾರೀಕುವರೆಗೂ. 15ನೇ ತಾರೀಕಿಗೆ 4ನೇ ಮನೆಗೆ ಹೋಗ್ತಾನೆ. ಬಟ್ 2 ಭಾವಗಳಲ್ಲಿ ರವಿ ಗ್ರಹ ಶುಭ ಫಲವನ್ನೇ ಕೊಡೋದ್ರಿಂದ ಸರ್ಕಾರಿ ಉದ್ಯೋಗದಲ್ಲಿರೋರ್ಗೆ ಮತ್ತೆ ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡುವಂತವ್ರಿಗೆ ತುಂಬಾ ಚೆನ್ನಾಗಿದೆ. ಪ್ರಮೋಷನ್ಗೋಸ್ಕರ ನಾವು ಪ್ರಯತ್ನ ಮಾಡ್ತಿದ್ರೆ ಪ್ರಯತ್ನವನ್ನ ಮುಂದುವರಿಸಿ. 2ನೇ ಮನೆಯಲ್ಲಿ ಮಂಗಳ ಗ್ರಹ ಇರೋದ್ರಿಂದ, ವಾಕ್ಸ್ಥಾನದಲ್ಲಿ ಇರೋದ್ರಿಂದ ಮಾತಿನಿಂದ ಲಾಭ. ಯಾವುದೇ ವಿಚಾರದ ಬಗ್ಗೆ ನೀವು ಮಾತಾಡ್ಬೇಕು ಅಂತಿದ್ರೆ, ಅಂದ್ರೆ ಇವಾಗ ಕೆಲವೊಂದ್ಸಲ ಏನೋ ಮಾತಾಡ್ಬೇಕು ಅಂತಿರುತ್ತೆ, ಯಾರ ಹತ್ರನೋ ಏನೋ ಹೇಳ್ಬೇಕು, ಅಥವಾ ನಿಮ್ ಕೆಲಸದ ವಿಷಯವಾಗಿ ನಿಮ್ ಬಾಸ್ ಹತ್ರ ಮಾತಾಡ್ಬೇಕು, ಅಥವಾ ಈ ಆಸ್ತಿ ವಿಚಾರದಲ್ಲಿ ಏನೋ ವ್ಯಾಜ್ಯಗಳಿದೆ ಅದನ್ನ ಸರಿ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಬಂಧುಗಳ ಹತ್ರನೋ ನಿಮ್ಮ ಸಹೋದರ ಸಹೋದರಿ ಹತ್ರನೋ ಮಾತಾಡ್ಬೇಕು ಅಂತೆಲ್ಲ ಇರುತ್ತೆ. ಆದ್ರೆ ಕೆಲವೊಂದು ಸಂಕೋಚ ಆಗಿರಬಹುದು, ಮುಜುಗರ ಆಗಿರಬಹುದು, ಅಥವಾ ನಾನ್ ಮಾತಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ಅಂತ ನೀವೇ ಮುಂಚೆ ಅನ್ಕೊಂಡ್ಬಿಟ್ಟಿರ್ತೀರ. ಆತರ ಏನು ಅನ್ಕೋಬೇಡಿ. ಇಂಥದ್ದು ಯಾವುದೇ ಮಾತುಕತೆಗಳಿದ್ರು ಕೂಡ ಈ ತಿಂಗಳಲ್ಲಿ ನಿಮ್ಗೆ ಜಯವೇ ಸಿಕ್ಕತ್ತೆ. ಸೊ ಮಾತಾಡ್ಬಹುದು. ಸಂತಾನದ ಅಪೇಕ್ಷೆ ಉಳ್ಳವರಿಗೆ, ಸಂತಾನ ಆಗ್ಬೇಕು ಅಂತ ಆಸೆ ಪಡ್ತಾ ಇರುವಂತವ್ರಿಗೆ ಆ ವಿಚಾರವಾಗಿ ಏನೋ ಒಂದು ಶುಭ ವಾರ್ತೆ ಈ ತಿಂಗಳಲ್ಲಿ ಕಂಡು ಬರೋ ಸಾಧ್ಯತೆಗಳಿದೆ. 5ಮ ಸ್ಥಾನಕ್ಕೆ ಗುರು ಬಂದಿರೋದ್ರಿಂದ ಮಕ್ಕಳಿಂದ ಬಹಳ ಸಂತೋಷ. ನಿಮ್ಮ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಅಥವಾ ಯಾವುದೇ ಒಂದು ಕ್ಷೇತ್ರದಲ್ಲಿ, ಅಂದ್ರೆ ಕಲೆ ಆಗಿರಬಹುದು ಅಥವಾ ಯಾವುದೇ ಒಂದು ಕ್ರೀಡೆ ಆಗಿರ್ಬೋದು, ಏನೋ ಒಂದು ಸಾಧನೆಯನ್ನ ಮಾಡೋದ್ರ ಮೂಲಕ ನಿಮ್ಮ ಮನಸ್ಸಿಗೆ ಬಹಳ ಸಂತೋಷವನ್ನ ಪಡಿಸುವಂಥದ್ದು. ಅಂದ್ರೆ ಮಕ್ಕಳು ಏನೋ ಸಾಧನೆ ಮಾಡಿದಾಗ ತಂದೆ ತಾಯಿನ ಹೊಗಳ್ತಾರಲ್ವಾ ಎಲ್ಲಾರುನು, ಅವಾಗ ನಿಮ್ಗೆ ಎಷ್ಟು ಹೆಮ್ಮೆ ಆಗತ್ತೆ. ಆ ರೀತಿ ಒಂದು ಖುಷಿ ನೀವು ಕಾಣ್ತೀರಾ. ಭವಿಷ್ಯದಲ್ಲಿ ತುಂಬಾ ಒಳ್ಳೇದಾಗ್ಬೇಕು ಅನ್ನೋ ರೀತಿಯಲ್ಲಿ ಪ್ರಮುಖ ನಿರ್ಧಾರಗಳನ್ನ ತಗೊಳ್ತೀರಾ. ಬಟ್ ಖಂಡಿತ ತಗೊಳ್ಳಿ, ಏನು ತೊಂದರೆ ಇಲ್ಲ. 7.5 ನಡೀತಿದೆಪ್ಪ, ನಾನು ಏನು ನಿರ್ಧಾರ ತಗೊಳ್ಳಲ್ಲ, ಯಾವ ಕೆಲ್ಸಕ್ಕೂ ಕೈ ಹಾಕಲ್ಲ ಅನ್ಕೋಬೇಡಿ. 7.5 ಶನಿ ಮೇಲೆ ಗುರುದೃಷ್ಟಿ ಬಿದ್ದಿರೋದ್ರಿಂದ ಈ ಟೈಮ್ ತುಂಬಾ ಶುಭ. ನೀವೇನೇ ನಿರ್ಧಾರ ತಗೊಂಡ್ರು ಒಳ್ಳೇದು. ಬಿಸ್ನೆಸ್ ಅಲ್ಲಿ ಏನಾದ್ರೂ ಬದಲಾವಣೆ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ರೆ ಮಾಡ್ಕೊಳ್ಳಿ. ಏನೋ ಸ್ವಲ್ಪ ಇನ್ವೆಸ್ಟ್ ಮಾಡ್ಬೇಕು ಏನೋ ಅಂತ ಅನ್ಕೊಂಡಿದ್ರೆ ಅದು ಕೂಡ ಒಳ್ಳೇದು. ತೃತೀಯ ಭಾವಾಧಿಪತಿ ಶುಕ್ರ ಗ್ರಹ ಪಂಚಮದಲ್ಲಿದ್ದಾನೆ. ಆತ್ಮೀಯರನ್ನ ಭೇಟಿ ಮಾಡುವಂಥದ್ದು, ತುಂಬಾ ಪ್ರೀತಿ ಪಾತ್ರರನ್ನ ಆತ್ಮೀಯರನ್ನ ಭೇಟಿ ಮಾಡುವುದರ ಮೂಲಕ ಮನಸ್ಸಿಗೆ ಬಹಳ ಸಂತೋಷ ಸಿಗುವಂಥದ್ದು. ಸಹೋದರ ಸಹೋದರಿಯರಲ್ಲಿ ಏನೋ ಮನಸ್ತಾಪಗಳಾಗೋಗ್ಬಿಟ್ಟಿತ್ತು, ಭಿನ್ನಾಭಿಪ್ರಾಯಗಳಾಗ್ಬಿಟ್ಟಿತ್ತು, ಸ್ನೇಹಿತರ ಜೊತೆ ಮಾತು ಬಿಟ್ಬಿಟ್ಟಿದ್ರಿ, ಈ ತರದ್ದೇನೋ ಆಗಿತ್ತು ಅನ್ಕೊಳ್ಳಿ. ಅವ್ರ ಜೊತೆ ಮಾತಾಡಿ ಆ ಒಂದು
ಇಬ್ಬರಲ್ಲಿ ಇತ್ತಲ್ಲ ಕೋಪ, ಬೇಸರ ಅದೆಲ್ಲ ನಿವಾರಣೆ ಮಾಡ್ಕೊಳ್ಳುವಂಥದ್ದು. ಈ ತರ ಸಂಬಂಧ, 3ನೇ ಮನೆ ಬಂದು ಸಂಬಂಧಿಕರು. ಈ 3ನೇ ಮನೆ ಅಧಿಪತಿ ಪಂಚಮಕ್ಕೆ ಹೋದ್ರೆ ಮತ್ತೆ ಸಂಬಂಧಿಕರುಗಳನ್ನ ಮಾತಾಡಿಸಿ ಸರಿ ಮಾಡ್ಕೊಂಡ್ಬಿಡೋಣ, ಯಾಕೋ ಯಾರ ಜೊತೆನೂ ಮನಸ್ತಾಪ ಬೇಡ ಅಂತ ಅನ್ಸುತ್ತೆ. ಸೊ ಹಾಗಾಗಿ ಈ ರೀತಿ ಆ ಸಂಬಂಧಗಳನ್ನ ಸರಿ ಮಾಡ್ಕೊಳ್ಳುವಂಥದ್ದಾಗತ್ತೆ. ಚತುರ್ಥಾಧಿಪತಿ ಬುಧ ಗ್ರಹ ಚತುರ್ಥದಲ್ಲೇ ಇದ್ದಾನೆ. ಮನೆ ತಗೋಬೇಕು, ಸೈಟ್ ತಗೋಬೇಕು, ವಾಹನ ತಗೋಬೇಕು ಅಂತೆಲ್ಲ ಪ್ರಯತ್ನ ಮಾಡ್ತಿದ್ರೆ ಯಾವುದೇ ಅಡ್ಡಿ ಆತಂಕಗಳಿಲ್ಲದೆ ನಿಮ್ಮ ಈ ತರದ ಕನಸುಗಳು ಈ ತಿಂಗಳಲ್ಲಿ ನನಸಾಗುವಂಥದ್ದು. ಮನೆ ಕಟ್ಟೋದಕ್ಕೆ ಪ್ರಾರಂಭ ಮಾಡ್ಬೇಕು ಅಂತ ಏನಾದ್ರು ಅನ್ಕೊಂಡಿದ್ರೆ ಶುರು ಮಾಡ್ಬೋದು, ಏನು ತೊಂದರೆ ಇಲ್ಲ. ಯಾಕಂದ್ರೆ ಗುರುಗ್ರಹ ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ನಿಮಗೆ ಹಣಕಾಸಿನ ಅನುಕೂಲ ಆಗುತ್ತೆ. ಅಯ್ಯೋ ಇವಾಗೇನೋ ಶುರು ಮಾಡ್ಬಿಡ್ತೀವಿ, ದುಡ್ಡು ಶಾರ್ಟೇಜ್ ಆದ್ರೆ ಏನ್ ಮಾಡೋದು, ಆತರ ಏನು ಆತಂಕ ಬೇಡ, ನಿಮ್ಗೆ ಒಳ್ಳೇದಾಗತ್ತೆ. ಲೋನ್ ಸ್ಯಾಂಕ್ಷನ್ ಆಗುವಂತದ್ದು ಏನಾದ್ರು ಇದ್ರು ಕೂಡ ಅಂತಹ ಕೆಲಸಗಳು ಕೂಡ ಆಗುತ್ತೆ. ಹಾಗಾಗಿ ನಿಮ್ಗೆ ಏನಾದ್ರು ಲೋನ್ಗೋಸ್ಕರ ಪ್ರಯತ್ನ ಮಾಡ್ತಿದ್ರ ಮನೆ ತಗೊಳ್ಳೋದಕ್ಕೆ, ಮನೆ ಕಟ್ಟೋದಕ್ಕೆ ಅಂದ್ರೆ ಈ ತಿಂಗಳು 14ನೇ ತಾರೀಕು ಮೇಲೆ ನಿಮ್ಗೆ ಲೋನ್ ಸ್ಯಾಂಕ್ಷನ್ ಆಗೋ ಸಾಧ್ಯತೆ ಇದೆ. ಹಾಗಾಗಿ ಆರಾಮಾಗಿ ನೀವು ಪ್ರಯತ್ನ ಮಾಡಿ, ಏನು ಭಯ ಪಡೋ ಅವಶ್ಯಕತೆ ಇಲ್ಲ. ಹಾಗೆ ನಿಮ್ಗೆ ಸಪ್ತಮಾಧಿಪತಿ ಬುಧ ಗ್ರಹ 4ನೇ ಮನೇಲಿ ಕುತ್ಕೊಂಡಿದ್ದಾನೆ. ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ಅದ್ಭುತವಾದ ಲಾಭ. ಸಪ್ತಮ ಸ್ಥಾನದಿಂದಲೂ ಕೂಡ ಲಾಭಕ್ಕೆ ಶನಿ ಬರ್ತಾನೆ, ರವಿ ಬರ್ತಾನೆ, ಗುರು ಬರ್ತಾನೆ. ಹಾಗಾಗಿ ಭಾಗ್ಯಕ್ಕೆ ರವಿ ಬರ್ತಾನೆ. ಹಾಗಾಗಿ ಸಪ್ತಮ ಸ್ಥಾನ ಕೂಡ ಶುಭವಾಗಿದೆ. ಸಪ್ತಮಾಧಿಪತಿ ಚತುರ್ಥದಲ್ಲಿರೋದ್ರಿಂದ ಯಾರ್ಯಾರೆಲ್ಲ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡ್ತಿದ್ರೆ ಅವ್ರಿಗೆ ಚೆನ್ನಾಗಿದೆ. ವೈವಾಹಿಕ ಜೀವನದ ಸಮಸ್ಯೆಗಳಾಗಿತ್ತು, ಮನಸ್ತಾಪಗಳಾಗಿತ್ತು, ಸರಿ ಮಾಡ್ಕೊಳ್ತೀರಾ. ಯಾಕೆಂದ್ರೆ ಲಗ್ನವನ್ನ ಅಥವಾ ನಿಮ್ ರಾಶಿಯನ್ನ ಗುರು ನೋಡ್ತಾ ಇದ್ದಾನೆ. ಹಾಗಾಗಿ ಸಂಬಂಧಗಳನ್ನ ಸರಿ ಮಾಡ್ಕೊಳ್ತೀರಾ. ಯಾಕಂದ್ರೆ ಶನಿ ಜನ್ಮ ರಾಶಿಗೆ ಬಂದಾಗ ಸಹಜವಾಗಿ ಸಂಬಂಧಗಳಲ್ಲಿ ತೊಂದರೆ ಬರುತ್ತೆ. ಈ ಯಾವುದೇ ಒಂದು ವೈವಾಹಿಕ ಜೀವನ ಅಂತಲ್ಲ, ಬಂಧು ಬಳಗದವರನ್ನ ದೂರ ಮಾಡ್ಬಿಡ್ತಾನೆ ಶನಿ ಗ್ರಹ. ಅಂದ್ರೆ ನೀವು ಸಿಂಗಲ್ ಆಗ್ಬಿಡ್ತೀರಾ. ಆದ್ರೆ ಯಾವಾಗ ನಿಮ್ ರಾಶಿ ಮೇಲೆ ಗುರು ದೃಷ್ಟಿ ಬೀಳುತ್ತೋ ಎಲ್ಲ ಬರ್ತಾರೆ ವಾಪಸ್, ನನ್ನ ಬಳಗ, ನನ್ನ ಬಂಧುಗಳು ಅಂತ ಹೇಳಿ. ಸೊ ಈ ನಿಟ್ಟಿನಲ್ಲಿ ಕೆಲವರಿಗೆ, ಮೀನರಾಶಿಯವರಿಗೆ ವೈವಾಹಿಕ ಜೀವನದಲ್ಲೂ ಕೂಡ ಕೆಲವರಿಗೆ ಸಮಸ್ಯೆ ಆಗಿತ್ತು, ಆ ಸಮಸ್ಯೆ ಸಾಲ್ವ್ ಆಗುತ್ತೆ. ವಿವಾಹ ಆಗ್ತಾ ಇಲ್ಲ, ಮದುವೆಗೆ 108 ವಿಘ್ನಗಳಾಗ್ತಿದೆ ಅನ್ನೋಂಥವ್ರಿಗೆ ಆ ವಿವಾಹಕ್ಕೆ ಸಂಬಂಧಪಟ್ಟಂತಹ ಅಡೆತಡೆಗಳು ನಿವಾರಣೆ ಆಗುತ್ತೆ. ವಿವಾಹ ಜೀವನಕ್ಕೆ ಸಂಬಂಧಪಟ್ಟಂತೆ, ವಿವಾಹಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಶುಭ ವಾರ್ತೆಗಳು ಶುಭವಾಗುವಂಥದ್ದಾಗತ್ತೆ. ಅಷ್ಟಮಾಧಿಪತಿ ಪಂಚಮದಲ್ಲಿರೋದ್ರಿಂದ ನಿಮ್ಮ ಭಯ, ಆತಂಕ ಇವೆಲ್ಲವೂ ದೂರವಾಗುತ್ತೆ. 9ನೇ ಮನೆಯಲ್ಲಿ ಯಾವ ಗ್ರಹನೂ ಇಲ್ಲ, ಆದ್ರೆ 9ನೇ ಮನೆ ಅಧಿಪತಿ ಮಂಗಳ ಗ್ರಹ 2ನೇ ಮನೆಯಲ್ಲಿ ಇರ್ತಾನೆ. 9ನೇ ಮನೆ ಅನ್ನೋದು ಪೂಜೆ ಪುನಸ್ಕಾರ, ದೇವರು, ಆಧ್ಯಾತ್ಮ, ಧರ್ಮ ಇವುಗಳನ್ನೆಲ್ಲ ಸೂಚಿಸುತ್ತೆ. ಈ 9ನೇ ಮನೆ ಅಧಿಪತಿ 2ನೇ ಮನೆಯಲ್ಲಿ ಇರೋದ್ರಿಂದ ಕುಟುಂಬದವರ ಜೊತೆಗೂಡಿ ದೇವಸ್ಥಾನಗಳಿಗೆ ಪ್ರಯಾಣ ಮಾಡೋದು, ಮನೆಯಲ್ಲಿ ದೈವ ಕಾರ್ಯಗಳನ್ನ ಮಾಡುವಂಥದ್ದು, ಪೂಜೆ ಪುನಸ್ಕಾರ್ಯಗಳನ್ನು ಮಾಡುವಂಥದ್ದು, ಹರಕೆ ಇತ್ಯಾದಿಗಳನ್ನ ತೀರಿಸುವಂಥದ್ದು, ಕುಲದೇವರಿಗೆ ಹೋಗುವಂಥ, 4ನೇ ಮನೆ ಅಧಿಪತಿ 4ನೇ ಮನೇಲಿ ಇದ್ದಾನೆ, ಕುಲದೇವರಿಗೆ ಹೋಗುವಂಥದ್ದು, ಕುಲದೇವರ ದೇವಸ್ಥಾನಕ್ಕೆ ಹೋಗಿ ಪೂಜೆಗಳು ಮಾಡಿಸ್ಕೊಂಡ್ ಬರುವಂಥದ್ದು, ಈ ತರ ದೈವ ಕಾರ್ಯಗಳನ್ನ ಮಾಡುವಂಥದ್ದು. ನೋಡಿ, ಇದೆಲ್ಲ ಮಾಡ್ಬೇಕು ಅಂದ್ರೂ ಕೂಡ ಕೆಲವೊಂದ್ಸಲ ಆಗಲ್ಲ. 108 ವಿಘ್ನಗಳು. ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ಕೊಂಡ್ರೆ ಆಗಲ್ಲ, ಮನೇಲಿ ಒಂದು ಪೂಜೆ ಮಾಡೋಣ ಅಂದ್ರೆ ಆಗಲ್ಲ, ಯಾಕೋ ಮನಸ್ಸಿಲ್ಲ, ಇವತ್ ಮಾಡೋಣ ನಾಳೆ ಮಾಡೋಣ ಅನ್ಕೊಂಡು ಹಾಗೆ ಇರ್ತೀರಾ. ಬಟ್ ಈ ತಿಂಗಳಲ್ಲಿ ಈ ತರದ ವಿಘ್ನಗಳು ಯಾವುದು ಬರಲ್ಲ, ಎಲ್ಲವೂ ಸುಸೂತ್ರವಾಗಿ ಸಾಗುತ್ತೆ. ಧರ್ಮಸ್ಥಾನಾಧಿಪತಿ ಪಂಚಮದಲ್ಲಿ ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ಉದ್ಯೋಗದಲ್ಲಿ ಪ್ರಮೋಷನ್ ಆಗುವ ಸಾಧ್ಯತೆ, ಸ್ಯಾಲರಿ ರೈಸ್ ಆಗೋ ಸಾಧ್ಯತೆಗಳು ಜಾಸ್ತಿ ಇದೆ. ಪ್ರಮೋಷನ್ಗೋಸ್ಕರ ಪ್ರಯತ್ನ ಮಾಡ್ತಿದ್ರೆ ನಿಮ್ಮ ಪ್ರಯತ್ನ ಮುಂದುವರಿಸಿ. ಉದ್ಯೋಗದಲ್ಲಿ ಇನ್ನೂ ಉತ್ತರೋತ್ತರ ಅಭಿವೃದ್ಧಿಯನ್ನ ನೀವು ಈ ತಿಂಗಳಲ್ಲಿ ಕಾಣ್ತೀರಾ. ಹಾಗಾಗಿ ಮೀನರಾಶಿಯವರಿಗೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ತುಂಬಾನೇ ಶುಭ ಫಲ ಇದೆ ಅಂತ ಹೇಳ್ಬೋದು. ಪರಿಹಾರ ಅಂತ ಮಾಡೋದಾದ್ರೆ ಶನಿಗೆ ಮಾತ್ರ ಪರಿಹಾರ ಮಾಡ್ಕೊಳ್ಳಿ. ಹಾಗೆ ರಾಹು 12ನೇ ಮನೆಯಲ್ಲಿ ಇರೋದ್ರಿಂದ ದುರ್ಗಾ ಅಷ್ಟೋತ್ತರವನ್ನ ಪ್ರತಿದಿನ ಹೇಳ್ಕೊಳ್ಳಿ. ಶನಿಗೆ ಪರಿಹಾರ ಏನು ಅಂದ್ರೆ ಪ್ರತಿ ಶನಿವಾರ ಎಳ್ಳೆಣ್ಣೆ ದಾನ. ಇನ್ನು ಗುರು, ಮಂಗಳ, ರವಿ ಎಲ್ಲಾ ಗ್ರಹಗಳು ನಿಮ್ಗೆ ಶುಭ ಫಲವನ್ನೇ ಕೊಡ್ತಾ ಇರೋದ್ರಿಂದ ಜೂನ್ ತಿಂಗಳು ನಿಮ್ಗೆ ತುಂಬಾ ಚೆನ್ನಾಗಿದೆ. ಎಲ್ಲರಿಗೂ ಶುಭವಾಗಲಿ.